ಚಂದ್ರಶೇಖರ ನಿಮ್ಮ ಸರದಿ ನೀವು ನಟರಾಜ್ ಗೌಡ್ರಿಗೆ ಏನು ಕೇಳ್ತಾ ಇದ್ರಿ ಹೇಳಿ. ನನ್ನ ಸ್ನೇಹಿತರಾದ ನಟರಾಜ್ ಗೌಡ್ರಿಗೆ ಒಂದೆರಡು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ್ರು ನಾವು SC/SP ತೊಗೊಂಬಂದ್ಬಿಟ್ಟಿದ್ದೀವಿ ನಮ್ಮ ರಾಜ್ಯದಲ್ಲಿ, BJP ಸರ್ಕಾರಗಳಲ್ಲಿ ಬೇರೆ ಯಾವುದೋ ರಾಜ್ಯದಲ್ಲಿ ಇದೆಯಾ ಅಂತೇಳಿ. ಅವ್ರಿಗೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಇಡೀ ದೇಶದ ಪ್ರತಿ ರಾಜ್ಯದಲ್ಲೂ SC/SP TSP ಇದ್ದೇ ಇದೆ, ಇರಲೇಬೇಕು. 1974-75 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಡಿಸ್ಕಷನ್ ಆಯಿತು, ಡಿಬೇಟ್ ಆಗಿದ್ದಕ್ಕೆ 7ನೇ ಪಂಚವಾರ್ಷಿಕ ಯೋಜನೆಯಿಂದನೇ ಕಂಪಲ್ಸರಿ ಮಾಡಿಬಿಟ್ರು ಎಲ್ಲ ಸ್ಟೇಟ್ಗಳಿಗೂ. ಇವತ್ತು ಕೇಂದ್ರ ಸರ್ಕಾರದಲ್ಲಿದೆ, ಕೇಂದ್ರ ಸರ್ಕಾರದಲ್ಲಿ ಇವತ್ತು 9.49% SC/SPಗಿದೆ, 5.56% TSPಗಿದೆ. ಎಲ್ಲ ರಾಜ್ಯ ಸರ್ಕಾರಗಳು ಕೂಡ SC/SP ಮತ್ತು TSP ಇದ್ದೇ ಇದೆ. ಏನಂತ ಹೇಳಿದ್ರೆ ಇದರಲ್ಲಿ 3 ರಾಜ್ಯಗಳು ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ಮಾತ್ರ ಎಲ್ಲ ಇಲಾಖೆಗಳಲ್ಲೂ ಕಂಪಲ್ಸರಿಯಾಗಿ ಖರ್ಚು ಮಾಡಬೇಕು ಅಂತೇಳಿ ಒಂದು ಸ್ಪೆಷಲ್ ಒಂದು ಕಡ್ಡಾಯ. ಅದನ್ನು ಮಾತ್ರ ನಮ್ಮಲ್ಲಿ ಇದೆ. ಬಿಟ್ರೆ SC/SP TSP ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಇದ್ರೊಳಗಡೆ ಇದೆ. ತಮ್ಮ ಮಾಹಿತಿಗೆ ಅದರ ಮೀಸಲಾದ ನಿಧಿ ಮತ್ತು ಖರ್ಚು ಮಾಡಿದ್ದೆಷ್ಟು ಅಂತ ನಟರಾಜ್ ಗೌಡ ಡೆಫಿನೆಟ್ ಹೌದು ಅದನ್ನ ಕೇಳಿದ್ರು. ನಾನು ಅದಕ್ಕೆ ಹೇಳಿದ್ದು ಇಲ್ಲಿ ಈಗ ಆಗಿರ್ತಕ್ಕಂಥದ್ದು ನಾನು ಹೇಳಿದೆ 39,944 ಕೋಟಿನಲ್ಲಿ 14,700 ಕೋಟಿ ಇವರು ಆಗ್ಲೇನೆ ಡೈವರ್ಟ್ ಮಾಡ್ಬಿಟ್ರು ಒಳಗಡೆಗೆ. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಡೈವರ್ಟ್ ಆಗಿದ್ದಲ್ಲ ಅದು. ಒಂದು ನೋಡಿ, ಜನವರಿ 18ನೇ ತಾರೀಕು ಸಮಾಜ ಕಲ್ಯಾಣ ಇಲಾಖೆ HC ಮಹದೇವಪ್ಪನವರು ಒಂದು ಅವಲೋಕನ ಸಭೆ ಮಾಡಿದ್ರು. ಅವಲೋಕನ ಸಭೆ ಮಾಡಿ ಈ ಏನೇನು ನಾವು ಇದನ್ನು SC/SP ಹಣಗಳನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕೊಟ್ಟಿದ್ದೀವಲ್ಲ, ಎಷ್ಟು % ಯುಟಿಲೈಸ್ ಆಗಿದೆ ಅಂತ. ಅದರಲ್ಲಿ 40%ಗಿಂತನೂ ಕಡಿಮೆ ಡೆವಲಪ್ಮೆಂಟ್ ತೋರಿಸಿರೋದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಸಣ್ಣ ಕೈಗಾರಿಕೆ ಇಲಾಖೆ, ಕೌಶಲ್ಯ ಅಭಿವೃದ್ಧಿ ಇಲಾಖೆ, ಆಹಾರ ನಾಗರಿಕೆ ಮತ್ತು ಪೂರೈಕೆ ಇಲಾಖೆ, IT/BT ಇಲಾಖೆ, ಕೃಷಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ. ಅದಿರಲಿ. ಇನ್ನು ಭಾಳ ಮಜಾ ಏನಂತ ಹೇಳಿದ್ರೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ, ಪರಿಶಿಷ್ಟ ವರ್ಗಗಳು ವಾಲ್ಮೀಕಿ ಇಲಾಖೆಯಲ್ಲಿ TSPನಲ್ಲಿ ಹಣ ಹಂಚಿಕೆ ಆಗಿರೋದು 16,640 ಬಿಡುಗಡೆ ಆಗಿರೋದು ಕೇವಲ 551 ಕೋಟಿ. ವಾಲ್ಮೀಕಿ ಸಮುದಾಯಗಳಿಗೆ ಸ್ವಲ್ಪ ನೋಡ್ಕೋಬೇಕು. ಅದರಲ್ಲಿ ವೆಚ್ಚ ಆಗಿರೋದು ಬರೀ 320 ಕೋಟಿ. ಪ್ರಗತಿ ಎಷ್ಟು ಹೇಳಿ 22%. ಇದು ದಲಿತರಿಗೆ ಬೆಳ್ಳಿಗೆ ಬಾಳಿಗೆ ಕೊಳ್ಳಿಡ್ತಕ್ಕಂಥ ರಾಜ್ಯ ಸರ್ಕಾರ ಅಂತ ನಾನು ಹೇಳ್ತಿರ್ತಕ್ಕಂಥದ್ದು. ಇನ್ನೊಂದು ಇದಕ್ಕೆ ನಾನು ಉತ್ತರ ಕೊಡ್ತಾ ಹೇಳಿದೆ, ನಿಧಿಯ ದುರ್ಬಳಕೆ ಆಗಿದೆಯಾ, ನಿಧಿಯ ಬಳಕೆನೇ ಆಗಿಲ್ವಾ, ನಿಧಿ ಇಟ್ಟು ಕೂಡ ಖರ್ಚು ಮಾಡಕ್ ಬಂದಿಲ್ವಾ ಇವರಿಗೆ? ದುರ್ಬಳಕೆ ಆಗಿರ್ತಕ್ಕಂಥದ್ದು ನಾನು ಅದನ್ನೇ ಹೇಳಿದೆ. SC/SP TSP ಹಣ ಏನಕ್ಕೆ ಅಂತ ಇಟ್ಟಿರ್ತಕ್ಕಂಥದ್ದು, ಅದು ಕೇಂದ್ರ ಸರ್ಕಾರದಿಂದ ತೀರ್ಮಾನ ಆಗಿದೆ. ಏನಕ್ಕೆ? ದಲಿತರ ಮತ್ತೆ ಆದಿವಾಸಿಗಳ ಸಬಲೀಕರಣ, ದಲಿತರ ಕೇರಿ ಕಾಲೋನಿ ಹಾಡಿಗಳ ಮೂಲಭೂತ ಸೌಲಭ್ಯ, ದಲಿತರ ಮಕ್ಕಳ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ವಸತಿ, ಸ್ವಾವಲಂಬನೆಗೆ ಒತ್ತು. ಇದಕ್ಕೆ SC/SP TSP ಆಗಬೇಕಿತ್ತು. ಇದ್ರೊಳಗಡೆ ಯಾವ್ದ್ರೊಳಗಡೆಗೆ ನೀವು ಫ್ರೀ ಘೋಷಣೆ ಮಾಡಿದಿರಲ್ಲ, ಅದು ಯಾವುದಿದೆ ಸ್ವಾಮಿ? ಇದ್ರೊಳಗಡೆಗೆ ಫ್ರೀ ಘೋಷಣೆ ಮಾಡೋದು ನಿಮ್ಮ ಬಜೆಟ್ ಇಂದ. ಇವರೊಬ್ಬರು ದಲಿತರಿಗೆ ಮಾತ್ರ ಮಾಡಿಲ್ಲ, ಎಲ್ಲಾ ಸಮುದಾಯಗಳು ಮಾಡಿದಿರಾ. ಎಲ್ಲಾ ಸಮುದಾಯಕ್ಕೆ ನಿಮಗೆ ಬಜೆಟ್ ಇಂದ ದುಡ್ಡು ಕೊಡ್ತೀರಿ, ತೆರಿಗೆ ಅನುದಾನದಿಂದ ಕೊಡ್ತೀರಿ. ದಲಿತರ ಮಕ್ಕಳಿಗೆ ಮಾತ್ರ, ದಲಿತ ಹೆಣ್ಮಕ್ಳಿಗೆ ಮಾತ್ರ, ದಲಿತ ಮನೆಗೆ ಮಾತ್ರ ದಲಿತರ ದುಡ್ಡು ಕಿತ್ಬಿಟ್ಟು ಕೊಡ್ತೀರಿ. ಯಾವುದನ್ನ ಕೇರಿ ಡೆವಲಪ್ ಮಾಡಕ್ ಬೇಕಾಗಿದ್ದು, ಕಾಲೋನಿ ಡೆವಲಪ್ ಮಾಡಕ್ ಬೇಕಿದ್ದು, ಶಿಕ್ಷಣಕ್ಕೆ ಏನಿಟ್ಟಿತ್ತಲ್ಲ ಅದನ್ನ ಕಿತ್ಬಿಟ್ಟು ಕೊಡ್ತೀರಿ. ಇನ್ನೊಂದು ಪ್ರಶ್ನೆ ಹೇಳ್ಕೊಂಬಂದ್ರು, ಏನು ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಹೇಳಿದ್ರು. ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ನೋಡಿ 4.71% ಇಂದ 3.647% ಇಳಿದ್ಬಿಟ್ಟಿದೆ ಅಂತ ಹೇಳಿದ್ರು. ಇದು ಯಾವತ್ತೇ ತೀರ್ಮಾನ ಆಗಿದ್ದು ಗೊತ್ತಾ? ಸೆಪ್ಟೆಂಬರ್ 2013 ರಘುರಾಮ್ ರಾಜನ್ ಅವರು ಅವಾಗ ಗವರ್ನರ್ ಆಗಿದ್ರು. ಸರ್ಕಾರ ಇದ್ದಿದ್ದು ಕೇಂದ್ರ ಸರ್ಕಾರ, UPA ಸರ್ಕಾರ. ರಾಜ್ಯದಲ್ಲಿ ಇದ್ದಿದ್ದು ಸಿದ್ದರಾಮಯ್ಯನವರ ಸರ್ಕಾರ. ಸಿದ್ದರಾಮಯ್ಯನವರು ಇದ್ರು ಆ ಮೀಟಿಂಗ್ ಅಲ್ಲಿ. ಯಾವ ತೀರ್ಮಾನ ಆಯ್ತಲ್ಲ ಆವತ್ತು ಗಪ್ಚುಪ್ ಅಂತ ಒಪ್ಕೊಂಡು ಬಂದ್ರು. 4.7ರಿಂದ ಮಾಡಿರೋದು ಸಿದ್ದರಾಮಯ್ಯನವರು ಸ್ವಾಮಿ ಒಪ್ಕೊಂಡ್ ಬಂದಿರೋದು. ಇದು BJP ಸರ್ಕಾರ ಮಾಡಿದ್ದಲ್ಲ. 15ನೇ ಹಣಕಾಸು ಆಯೋಗದ ಪ್ರಕಾರವೇ ಇದು ನಡೀತದೆ. ಇದಕ್ಕೂ ಕೇಂದ್ರ ಸರ್ಕಾರಕ್ಕೂ ಟ್ಯಾಕ್ಸ್ ಸಂಬಂಧ ಇಲ್ಲ. ಅದು ಇಲ್ಲಿ ಅನ್ಯಾಯ ಆಗಿಲ್ಲ ಅಂತ ಕ್ವಶನ್ ನಿಮ್ಮನ್ನೇ ಕೇಳ್ಬಿಡ್ತೀನಿ. ಈಗ ಸಿದ್ದರಾಮಯ್ಯನವರು ಒಪ್ಕೊಂಡು ಬಂದ್ರು. ಈಗ ಅಕ್ಕ ಚಂದ್ರಶೇಖರ್ ಅವ್ರ ಪ್ರಕಾರ ಈ ತರ ಒಪ್ಕೊಂಡಿದ್ದ ಪರಿಣಾಮವಾಗಿ ರಾಜ್ಯಕ್ಕೆ ಅನ್ಯಾಯ ಆಯ್ತಾ, ಲಾಭ ಆಯ್ತಾ? ನೋಡಿ, ಪೊಲಿಟಿಕಲ್ ಆಚೆ ಇಟ್ಬಿಡೋಣ. ಒಂದು ವೇಳೆ ಅವ್ರು ತಪ್ಪು ಮಾಡಿದ್ರೆ ನಿಮ್ಮ ಸರ್ಕಾರ ತಿದ್ದಬಹುದಾಗಿತ್ತಲ್ವೇ? ನನ್ನ ಪಾಲು ಜಾಸ್ತಿ ಕೊಡ್ಬೇಕಾಯ್ತು ಅಂತ ಕೇಳಬಹುದಾಗಿತ್ತು. ನೋಡಿ, ಇದೇನೇ ಈ ಏನಾದ್ರೂ ನಾವು ಅರ್ಬನ್ ನಕ್ಸಲ್ ಮೈಂಡ್ ಸೆಟ್ ಒಳಗಡೆ ನೋಡ್ಬಿಟ್ರೆ ಕರ್ನಾಟಕ ಬೇರೆ ದೇಶ, ಸೌತ್ ಇಂಡಿಯಾ ಬೇರೆ ದೇಶ, ನಾರ್ತ್ ಇಂಡಿಯಾ ಬೇರೆ ದೇಶ ಅಂತ ಹೋದ್ರೆ ಇದು ತಪ್ಪು ಅನ್ಸುತ್ತೆ. ಅದು ನೀವು ಸಮಗ್ರವಾಗಿ ಭಾರತವನ್ನ ನೋಡಿದ್ರೆ ಇವತ್ತು ಕರ್ನಾಟಕದಲ್ಲಿ 67% ಟ್ಯಾಕ್ಸ್ ಕೊಟ್ಟಿರೋದು ಬರೀ ಬೆಂಗಳೂರು ನಗರ. 7.7% 8% ಕೊಡ್ತಿರೋದು ಕಲ್ಯಾಣ ಕರ್ನಾಟಕ. ಬೆಂಗಳೂರು 67% ಕೊಡ್ತಿದ್ದು. ಎಲ್ಲ ದುಡ್ಡು ಬೆಂಗಳೂರಿಗೆ ಬೇಕು. ಕಲ್ಯಾಣ ಕರ್ನಾಟಕದವರು ತತ್ತೋಗ್ಬಿಡ್ಲಿ ಅಂತ ಹೇಳಿದ್ರೆ ಇದನ್ನ ಯಾರಾದ್ರೂ ಒಂದು ದೇಶದ ಇದನ್ನ ಅಂತ ಹೇಳಕ್ ಸಾಧ್ಯನಾ? ಅಥವಾ ಮುಂಬೈ ಕರ್ನಾಟಕದಲ್ಲಿ ಬರೀ 11% ಕೊಡ್ತಾ ಇದ್ರೆ ಮುಂಬೈ ಕರ್ನಾಟಕದಲ್ಲಿ ಮುಳುಗೋಗ್ಬಿಡ್ಲಿ ಅಂತ ಹೇಳಿದ್ರೆ ಇದಲ್ಲ ಸರ್. ಕರ್ನಾಟಕ ಅಂತ ಹೇಳಿದ್ರೆ ಸಮಗ್ರ ಕರ್ನಾಟಕ, ಭಾರತ ಅಂತ ಹೇಳಿದ್ರೆ ಸಮಗ್ರವಾದ ಭಾರತ. ಹಾಗಾಗಿ ಇದು ಮಾಡಿದ್ದು ಇವತ್ತು ಮೋದಿಯವರು ಶುರು ಮಾಡಿದಲ್ಲ, 1952ನಲ್ಲಿ ಶುರು ಮಾಡಿದ್ರಲ್ಲ, ಆವತ್ತಿಂದನೂ ಕೂಡ ಈ ವ್ಯವಸ್ಥೆ ನಡ್ಕೊಂಡು ಬಂದಿರ್ತಕ್ಕಂಥದ್ದು. ಅದೇ ವ್ಯವಸ್ಥೆ ಇವತ್ತು ಮುಂದುವರೆದಿದೆ. ವ್ಯವಸ್ಥೆ ಯಾರು ಮಾಡ್ತಕ್ಕಂಥ
ಇರ್ತಕ್ಕಂಥದ್ದು. ಫೈನಾನ್ಸ್ ಕಮಿಷನ್ ಅಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಇರಲ್ಲ, ಕೇಂದ್ರ ಸರ್ಕಾರ ಎಕ್ಸ್ಪರ್ಟ್ಗಳಿರ್ತವೆ, ಪ್ರತಿ ರಾಜ್ಯ ಸರ್ಕಾರಗಳಿರ್ತವೆ, ಈವನ್ GST ಕೌನ್ಸಿಲ್ ಅಷ್ಟೇ ಎಕ್ಸ್ಪರ್ಟ್ಗಳಿರ್ತವೆ, ರಾಜ್ಯ ಸರ್ಕಾರಗಳಿರ್ತದೆ. ಕೇಂದ್ರ ಸರ್ಕಾರದ ಒಂದು ಸಣ್ಣ ಪಾಲು ಅಷ್ಟೇನೆ. ನೀವೇನು ರಾಜ್ಯ ಸರ್ಕಾರಗಳು ಮತ್ತು ಎಕ್ಸ್ಪರ್ಟ್ಗಳು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್ ಆಗೋದು. 15ನೇ ಫೈನಾನ್ಸ್ ಕಮಿಷನ್ ತೀರ್ಮಾನ ಆಗಿದೆ ಅವಾಗ 2015ರಿಂದ 19ವರೆಗೆ. 2015ರಿಂದ 19ವರೆಗೆ ಯಾವ ಸರ್ಕಾರ ಇದ್ದಿದ್ದು ಕರ್ನಾಟಕದಲ್ಲಿ? ಸಿದ್ದರಾಮಯ್ಯನವರ ಸರ್ಕಾರ. ಅದಾದ್ಮೇಲೆ ಒಂದು ವರ್ಷ ಸಮ್ಮಿಶ್ರ ಸರ್ಕಾರ. ಪ್ರತಿ ಮೀಟಿಂಗ್ ಅಲ್ಲಿ ನೀವು ಹೋಗಿ ಮಾಡಿ ನೀವೇನೇನು ಒಪ್ಕೊಂಡು ಬಂದ್ರು ಅವ್ರು ಸಿದ್ದರಾಮಯ್ಯನವರೇ, ಅದೇ ಇವತ್ತು ಇಂಪ್ಲಿಮೆಂಟ್ ಆಗ್ತಿರೋದು. ಇವತ್ತು ಬಜೆಟ್ ಅಲ್ಲಿ ಹೇಳಿದ್ರು ನಾವು 14ನೇ ಕಮಿಷನ್ಗೆ ಏನೋ ಹೇಳ್ತೀವಿ ಅಂತೇಳಿ. ಅವತ್ತು 14ನೇ ಕಮಿಷನ್ ಹೇಳ್ಬೇಕು ಅಂತ ಇವಾಗ ಗೊತ್ತಾಗ್ತಿದೆ, 15ನೇ ಕಮಿಷನ್ ಹೇಳ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಆದ್ಮೇಲೆ ಚಂದ್ರಶೇಖರ್, ನೀವು ಡೆವಲ್ಯೂಷನ್ ಬಗ್ಗೆ ಅರ್ಬನ್ ನಕ್ಸಲ್ವರೆಗೂ ನೀವು ಹೋಗ್ಬಿಟ್ರೆ ನಾನು ಈ ಪ್ರಶ್ನೆ ಕೇಳಲೇಬೇಕು. ನಾನು ನಿಮಗೆ ಹೇಳಿ ಅರ್ಬನ್ ನಕ್ಸಲ್ ಮೆಂಟಾಲಿಟಿ ಅಂತ ಹೇಳಿ. ಈಗ ಉತ್ತರ ಭಾರತಕ್ಕೆ ನಾವು ಜಾಸ್ತಿ ಕೊಟ್ಟು ದಕ್ಷಿಣ ಭಾರತಕ್ಕೆ ನಾವು ಕಡಿಮೆ ಕೊಟ್ಟರೆ ಇದನ್ನು ನಾವೇನಂತ ಕರಿಬೇಕು ಅಂತ ಫಸ್ಟ್ ಕ್ವಶನ್ ನಂದು. ಈಗ ಇದರಲ್ಲಿ ಸಮಗ್ರ ಭಾರತ, ಆ ಭಾರತ, ಈ ಭಾರತ ಎಲ್ಲ ನೀವು ಹೇಳೋದಾದ್ರೆ ಕೇಳಿಸ್ಕೊಳ್ಳಿ, ತಾಳ್ಮೆ ಇಲ್ಲ ನಿಮಗೆ. ನೀವೆಲ್ಲ ಒಂದೇ ಸಮ ಮಾತಾಡ್ಬಿಡ್ತೀರಿ, ಜೋರಾಗಿ ಮಾತಾಡ್ಬಿಡೋದು, ಏರು ಧ್ವನಿ ಡಿವೈಡಿಂಗ್ ಅಂತ ಬರೋದೇ ಇಲ್ಲ. ಇದನ್ನ ಹೇಳ್ತೀನಿ ನೋಡಿ ಸ್ವಾಮಿ, ಬೆಂಗಳೂರಿಗೆ ಒಂದು ಅರ್ಹತೆ ಇರುತ್ತೆ, ಕಲಬುರಗಿಗೆ ಒಂದು ಅರ್ಹತೆ ಇರುತ್ತೆ, ಮುಂಬೈಗೆ ಒಂದು ಅರ್ಹತೆ ಇರುತ್ತೆ, ಲಕ್ನೋಗೊಂದು ಅರ್ಹತೆ ಇರುತ್ತೆ. ಆಯಾ ಅರ್ಹತೆಗೆ ತಕ್ಕಂತೆಯೋ ಅವ್ರು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆಯೋ ಆ ರಾಜ್ಯಕ್ಕೆ ತನ್ನಿಂತಾನೇ ಒಂದು ಬೇಡಿಕೆ ಕ್ರಿಯೇಟ್ ಆಗುತ್ತೆ. ನೋಡಪ್ಪ, ನಾನು ಬೆಂಗಳೂರಿಗೆ ಜಾಸ್ತಿ ಕೊಡ್ತಾ ಇದ್ದೀನಿ, ನನ್ನ ಅವಶ್ಯಕತೆಗಳು ಹೆಚ್ಚಿವೆ, ಇಲ್ಲಿ ಜನಸಂದಣಿ ಜಾಸ್ತಿ ಇದೆ, ಇಲ್ಲಿ ಬರ್ತಕ್ಕಂಥ ಮೂಲಸೌಕರ್ಯ ನಾನು ಜಾಸ್ತಿ ಮಾಡಬೇಕು, ಅದಕ್ಕೆ ನನ್ನ ಪಾಲು ಇಷ್ಟು ಅಂತ ನಾನು ಎತ್ತಿಡು, ಇದು ನಾನು ಕೊಡು ಅಂತ ನಾವು ಕೇಳಿದಾಗ, ರೇ ಕಲಬುರಗಿ ಜನ ಸತ್ತೋಗ್ಲಿ, ಮೈಸೂರು ಜನ ಸತ್ತೋಗ್ಲಿ, ನೋ, ಅದು ರಾಂಗ್ ಕಾನ್ಸೆಪ್ಷನ್. ಅದು ಅವನವನಿಗೊಂದು ಅರ್ಹತೆ ಅಂತಿರುತ್ತೆ. ಒಬ್ಬ 50 kg ಎತ್ತಾ ಇರ್ತಾನೆ, ಒಬ್ಬ 70 kg ಎತ್ತಾ ಇರ್ತಾನೆ, ಒಬ್ಬ 120 kg ಎತ್ತಾನೆ. ರೇ 50 kg ಎತ್ತೋನಿಗೆ ನಾನು ಜಾಸ್ತಿ ಊಟ ಹಾಕ್ತೀನಿ, 150 kg ಎತ್ತೋನಿಗೆ ಜಾಸ್ತಿ ಊಟ ಹಾಕಲ್ಲ ಅಂದ್ಬಿಟ್ರೆ ಅದು ತಾರತಮ್ಯ ಮಾಡ್ತಾ ಇದ್ದೀರಾ ನೀವು. ನೋ, ಅದು ವಾದ ಅಲ್ವೇ ಅಲ್ಲ. ಕರೆಕ್ಟ್ ಮಾಡ್ಕೊಳ್ಳಿ ಚಂದ್ರಶೇಖರ್ ಅವರೇ, ಇದನ್ನ ಅರ್ಬನ್ ನಕ್ಸಲ್ ಮೆಂಟಾಲಿಟಿ ಇದನ್ನ ನೀವು ಯೋಚನೆ ಮಾಡ್ತಿರೋದು, ಯಾರು ಅದನ್ನ ಆತರ ಚರ್ಚೆ ಮಾಡ್ತಿಲ್ಲ. ₹2 ಕೊಟ್ಬಿಟ್ಟು ನನಗೆ 13 ಪೈಸಾ ಕೊಡ್ತೀನಿ ಅಂದ್ರೆ ಅಷ್ಟೇ. ಅಂದ್ರೆ ಇದನ್ನ ನೀವು ನನ್ನ ರಾಜ್ಯದ ಪಾಲು ಸಿದ್ದರಾಮಯ್ಯನವರು ಅನ್ಯಾಯ ಮಾಡಿದ್ರಾ, ಒಂದು ವೇಳೆ ಒಪ್ಕೊಂಡು ಬಂದ್ಬಿಟ್ಟಿದ್ರಾ, ನೀವು ಕರೆಕ್ಷನ್ ಮಾಡಿದ್ದೇನು? ಹಾಗಾದ್ರೆ ಸರಿ, ಅವ್ರು ಸರಿ ಇಲ್ಲಪ್ಪ, ನೀವೇನ್ ಮಾಡಿದ್ರಿ? ಕರೆಕ್ಷನ್ ಪ್ರಶ್ನೆ ಸರಿಯಾಗಿದೆ. ಅದು ಸರಿಯಾಗಿದೆ, ಸಿದ್ದರಾಮಯ್ಯ ಅವರು ಮಾಡಿರೋ ಸರಿಯಾಗಿದೆ, ಅವ್ರು ಸರಿ ಮಾಡಿದ್ರೆ ಇವ್ರು ಮಾಡ್ತಾ ಇದಾರೆ ಅಂತ. ಸರ್ಕಾರ ಬಂದು ಸಿದ್ದರಾಮಯ್ಯ ಸರಿ ಮಾಡಿದ್ರೆ ನೀವು ತಪ್ಪು ಅಂತ ಹೇಳ್ತಾ ಇದ್ದೀರಿ. 2014 ಮೋದಿ ಸರ್ಕಾರ ಬಂತಲ್ಲ, ಅವತ್ತಿಂದಲೂ ಕೂಡ ಸಿದ್ದರಾಮಯ್ಯ ಪ್ರತಿ ವರ್ಷ ಕೂಡ ನಮ್ಮ ರಾಜ್ಯಕ್ಕೆ ತೆರಿಗೆಯಲ್ಲಿ ಅನ್ಯಾಯ ಆಗ್ತದೆ ಪ್ರತಿ ವರ್ಷ ಇಲ್ಲಿವರೆಗೂ ಹೇಳಿದ್ದಾರೆ. GST ಕಾಂಪನ್ಸೇಷನ್ ನಿಂತ ಮೇಲೆ 15ನೇ ಹಣಕಾಸಿನ ಆಯೋಗ ಮಧ್ಯಂತರವಾಗಿ ವಿಶೇಷ ಅನುದಾನ ಘೋಷಣೆ ಮಾಡಿಲ್ವಾ? ನಂಬರ್ 1. ನಂಬರ್ 2 ನಿರ್ಮಲಾ ಸೀತಾರಾಮನ್ ಅವಾಗಲೂ ಕೂಡ ಕೇಂದ್ರದಲ್ಲಿ ಸಚಿವರು, ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಅವಾಗ ಹಣ ಇವ್ರು ಕೇಳಬೇಕಾಗಿತ್ತು, ಇವ್ರು ಕೇಳಲಿಲ್ಲ, ಅವ್ರು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಈ ಸತ್ಯ 3,000 ಕೋಟಿ ರೂಪಾಯಿ ಕೆರೆಗಳ ಅಭಿವೃದ್ಧಿ, ಬೆಂಗಳೂರು ಕೆರೆಗಳ ಅಭಿವೃದ್ಧಿ ಅಂತ ಹೇಳಿ 3,000 ಕೋಟಿ ರೂಪಾಯಿ ಪೆರಿಫೆರಲ್ ರಸ್ತೆಗೆ ಅಂತ ಹೇಳಿ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿಲ್ವ ಅಂತ ಅವ್ರನ್ನ ಕೇಳಿ 11,495 ಕೋಟಿ ರೂಪಾಯಿ ಒಂದು ಬಿಡುಗಾಸು ಬರಲಿಲ್ಲ. 2022 ಫೆಬ್ರವರಿ 1ನೇ ತಾರೀಕು 2022 ಫೆಬ್ರವರಿ 1ನೇ ತಾರೀಕು 5,300 ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆ ಮಾಡಿಲ್ವಾ? ಇಂತಹ ದ್ರೋಹಿಗಳು, ನಿರ್ಮಲಾ ಸೀತಾರಾಮನ್ ದ್ರೋಹಿಗಳು, ರಾಜ್ಯದ ಸ್ವಾಭಿಮಾನವನ್ನು